ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಈಚೆಗೆ ತಾನೇ ಒಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡಾದಲ್ಲಿ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಕೇಸು ದಾಖಲಾಗಿತ್ತು. ಯುವತಿಯ ಗರ್ಭಪಾತಕ್ಕೆ ಕಾರಣವಾದಂತಹ ಯುವಕನ ತಾಯಿ ಹಾಗೂ ಇನ್ನು ಅನವರ ವಿರುದ್ಧ ಈ ಒಂದು ಪ್ರಕರಣ ದಾಖಲಾಗಿತ್ತು. ಯುವತಿಯಿಂದ ಅತ್ಯಾಚಾರಕ್ಕೊಳಪಟ್ಟಂತಹ ಯುವತಿಯಿಂದ ಪ್ರಕರಣ ದಾಖಲಾಗಿತ್ತು ಹೂವಿನಡಗಲಿ ಪಟ್ಟಣ ಠಾಣೆಯಲ್ಲಿ. ಕೂಡಲೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಈ ಒಂದು ಅತ್ಯಾಚಾರಕ್ಕೆ, ಯುವತಿಯ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಕಾರಣವಾದಂತಹ ಯುವಕ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡಾದ ರಾಹುಲ್ ಎನ್ನುವಂತಹ ಯುವಕ ಮತ್ತು ಆ ಯುವತಿಯ ಗರ್ಭಪಾತಕ್ಕೆ ಕಾರಣವಾಗಿದ್ದಂತಹ ಅವರ ತಾಯಿ BS ಪುಷ್ಪಾಬಾಯಿ ಇವರನ್ನ ಬಲ್ಲಿ ಯಶಸ್ವಿಯಾಗಿದ್ದರು ಪೊಲೀಸರು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡಾದ BS ಪುಷ್ಪಾಬಾಯಿ ತಾಲೂಕ್ ಪಂಚಾಯತ್ ಬಿಸಿಯೂಟ ಯೋಜನೆಯ ಶಾಖೆಯಲ್ಲಿ ಪ್ರಥಮ ದರ್ಜೆ ಗುಮಾಸ್ತೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ BS ಪುಷ್ಪಾಬಾಯಿ ಇವರ ಪುತ್ರ ರಾಹುಲ್ ಯುವತಿಯೋರ್ವಳ ಮೇಲೆ ಅತ್ಯಾಚಾರ ಎಸಗಿದ್ದ ಎನ್ನುವಂತಹ ಪ್ರಕರಣ ದಾಖಲಾಗಿತ್ತು. ಆ ಯುವತಿ ಗರ್ಭವತಿಯಾಗಿದ್ಲು, ಗರ್ಭಪಾತವನ್ನು ಮಾಡಿಸಿದ್ರು. BS ಪುಷ್ಪಾಬಾಯಿ ಎನ್ನುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ದಿನಗಳ ಹಿಂದೆ ಇನ್ನೂ ಕೆಲವರ ಮೇಲೆ ದೂರು ದಾಖಲಾಗಿತ್ತು. ಬಿಸಿಯೂಟ ಯೋಜನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಪುಷ್ಪಾಬಾಯಿ ಇವರು ಮತ್ತು ಅವರ ಪುತ್ರ ರಾಹುಲ್ ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು ಹೂವಿನಡಗಲಿ ಠಾಣೆಯ ಪೊಲೀಸರು. SP ಮತ್ತು DYSP CPI ಅವರ ನೇತೃತ್ವದಲ್ಲಿ PSI ವಿಜಯ ಕೃಷ್ಣ ಅವರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. BS ಪುಷ್ಪಾಬಾಯಿ ಮತ್ತು ಅವರ ಮಗ ರಾಹುಲ್ ಇವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದರು. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಇಬ್ಬರನ್ನು ಕೂಡ. ಈಗ ಒಂದು ಸರ್ಕಾರಿ ನೌಕರಿಯಲ್ಲಿದ್ದಂತಹ BS ಪುಷ್ಪಾಬಾಯಿ ಅವರನ್ನು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಅತ್ಯಂತ ಗಂಭೀರ ಪ್ರಕರಣಕ್ಕೆ ಭಾಗಿಯಾಗಿದ್ದರು ಪುಷ್ಪಾಬಾಯಿ. ಯುವತಿಯ ಗರ್ಭಪಾತಕ್ಕೆ ಕುಮ್ಮಕ್ಕನ್ನು ನೀಡಿದಂತಹ ಪುಷ್ಪಾಬಾಯಿ ಇವರನ್ನ ಬಂಧಿಸಲಾಗಿತ್ತು. ಪ್ರಕರಣ ನ್ಯಾಯಾಲಯದಲ್ಲಿ ಈಗ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ BS ಪುಷ್ಪಾಬಾಯಿ ಇವರನ್ನ ಅಮಾನತುಗೊಳಿಸಲಾಗಿದೆ. ಮಾಡಬಾರ್ದನ್ನ ಮಾಡಿದರೆ ಆಗಬಾರದು ಆಗುತ್ತೆ ಎನ್ನುವುದಕ್ಕೆ BS ಪುಷ್ಪಾಬಾಯಿ ಉದಾಹರಣೆಯಾಗಿದ್ದಾರೆ. ಹೂವಿನಡಗಲಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದಲ್ಲಿಯೂ ಕೂಡ ಜವಾಬ್ದಾರಿ ಕಾರ್ಯವನ್ನು ನಿರ್ವಹಿಸಿದಂತಹ ಪುಷ್ಪಾಬಾಯಿ ಜೀವನ ನಿರ್ವಹಣೆಗಾಗಿ ಎಲ್ಲವೂ ಇತ್ತು. ಓಡಾಡೋದಕ್ಕೆ ಕಾರಿತ್ತು, ಜೀವನ ಭದ್ರತೆಗೆ ನೌಕರಿ ಇತ್ತು, ಎಲ್ಲವೂ ಇತ್ತು. ಸುಖವಾಗಿ ಜೀವನವನ್ನು ನಡೆಸಬಹುದಾಗಿತ್ತು. ಪುತ್ರನ ಭವಿಷ್ಯವನ್ನು ಕೂಡ ರೂಪಿಸಬಹುದಾಗಿತ್ತು. ಆದರೆ ಯಾವುದೋ ಅಹಂಕಾರ, ಅಹಂನಿಂದ ಮಾಡಬಾರ್ದನ್ನ ಮಾಡಿದಂತಹ BS ಪುಷ್ಪಾಬಾಯಿ ಅಂಧರಾಗಿದ್ದಾರೆ. ಈಗ ನೌಕರಿಯಿಂದ ಅಮಾನತುಗೊಳಿಸಲಾಗಿದೆ. BS ಪುಷ್ಪಾಬಾಯಿ ಇವರನ್ನ ಪುತ್ರನ ಉಜ್ವಲವಾದಂತಹ ಭವಿಷ್ಯವನ್ನು ಕಟ್ಟಬೇಕಾಗಿತ್ತು. ಸೊಸೆಯಾಗಿ ಮನೆಯನ್ನ ಬೆಳಕಬೇಕಾಗಿತ್ತು ಯುವತಿ. ಆದರೆ ದುರಹಂಕಾರಕ್ಕೆ ಆಸ್ಪದ ಕೊಟ್ಟಂತಹ BS ಪುಷ್ಪಾಬಾಯಿ ಇವತ್ತು ಕತ್ತಲ ಕೋಣೆಯಲ್ಲಿದ್ದಾರೆ, ಕಂಬಿ ಎಣಿಸ್ತಾ ಇದ್ದಾರೆ. ಎಲ್ಲವೂ ಇದ್ದು ಏನೂ ಇಲ್ಲದಂಥ ಒಂದು ಪರಿಸ್ಥಿತಿಯನ್ನು ತನ್ನಷ್ಟಕ್ಕೆ ತಾನೇ ತಂದೊಡ್ಡಿಕೊಂಡಿದ್ರು ಪುಷ್ಪಾಬಾಯಿಯವರು. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಕುಮಾರನಹಳ್ಳಿ ತಾಂಡಾದ
ಸರ್ಕಾರಿ ನೌಕರಿ ಮಾಡುವಂತಹ ಪುಷ್ಪಾಬಾಯಿ ಸರ್ಕಾರಿ ನೌಕರರ ಸಂಘದ ನಿರ್ದೇಶಕಿಯಾಗಿ ಪದಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಯಾಕೆ ಬೇಕಾಗಿತ್ತು? ಸೊಸೆಯಾಗಬೇಕಾಗಿದ್ದಂಥವಳ ಗರ್ಭಪಾತದ ಪಾಪದ ಕೆಲಸ ಯಾಕೆ ಬೇಕಾಗಿತ್ತು ಪುಷ್ಪಾಬಾಯಿ ಅವರಿಗೆ? ರಾಹುಲ್ ಮದುವೆಯಾಗಿ ಉಜ್ವಲವಾದಂತಹ ಭವಿಷ್ಯವನ್ನು ಕಾಣಬೇಕಾಗಿದ್ದಂತಹ ಮಗನ ಬಾಳಿಗೆ ಸ್ವತಃ ಬೆಂಕಿ ಇಟ್ರ ಪುಷ್ಪಾಬಾಯಿ ನಿಜಕ್ಕೂ ಕೂಡ ಒಬ್ಬ ಗಟ್ಸ್ ಇರುವಂತಹ ಮಹಿಳೆ. ಏನೋ ಒಂದು ಪವರ್ ನನ್ನಿಂದ ಇದೆ, ಯಾರೋ ಒಂದು ಬಲ ನನ್ನಿಂದಿದೆ ಅಂತ ತಲೆಗೇರಿಸಿಕೊಂಡ್ರು. ಯಾರೋ ನನ್ನನ್ನು ರಕ್ಷಿಸ್ತಾರೆ ಎನ್ನುವಂತಹ ಅಹಂ ಇವತ್ತು ಅಂಧರಾಗುವಂತೆ ಮಾಡಿದೆ ಪುಷ್ಪಾಬಾಯಿ ಅವರನ್ನ. ಯಾರು ರಕ್ಷಿಸೋದಿಲ್ಲ, ಕೆಟ್ಟ ಕೆಲಸಕ್ಕೆ ಯಾರು ಬೆಂಬಲ ನೀಡೋದಿಲ್ಲ ಎನ್ನುವಂತಹದ್ದು ಉದಾಹರಣೆಯಾಗಿದ್ದಾರೆ ಇವತ್ತು ಪುಷ್ಪಾಬಾಯಿ ಅವರು. ಕೆಟ್ಟ ಕಾರ್ಯವನ್ನು ಮಾಡಿದಾಗ ಯಾರ ಬೆಂಬಲವೂ ಲಭಿಸುವುದಿಲ್ಲ, ಯಾರು ಕೂಡ ಕ್ಷಮಿಸುವುದಿಲ್ಲ, ಕಾನೂನು ಸುಮ್ಮನೆ ಕೂಡುವುದಿಲ್ಲ ಎನ್ನುವುದಕ್ಕೆ ಪುಷ್ಪಾಬಾಯಿ ಉದಾಹರಣೆಯಾಗಿದ್ದಾರೆ. ಎಲ್ಲವನ್ನು ಕೊಟ್ಟಿದ್ದ ದೇವರು ಪಡೆದುಕೊಂಡಿದ್ರು. ಪುಷ್ಪಾಬಾಯಿಗೆ ಬೇಕಾಗಿರಲಿಲ್ಲ ದುರಹಂಕಾರದ ವರ್ತನೆ. ಈ ದುರಹಂಕಾರದ ವರ್ತನೆ ಯಾರೋ ನನ್ನಿಂದ ಇದ್ದಾರೆ ಎನ್ನುವಂಥ ಅಹಂನಿಂದ ಇವತ್ತು ಮಾಡಬಾರದನ್ನ ಮಾಡಿ ಹೋಗಬಾರದ ಜಾಗಕ್ಕೆ ಹೋಗಿದ್ದಾರೆ ಪುಷ್ಪಾಬಾಯಿ. ಅರ್ಥೈಸಿಕೊಳ್ಳಬೇಕು ಎಲ್ಲರೂ ಕೂಡ. ಯಾವ ಮನುಷ್ಯರು ಕೂಡ ಅನ್ಯಾಯವನ್ನ ಮಾಡಬಾರ್ದು, ಯಾರನ್ನೇ ಕೂಡ ಹಿಂಸಿಸಬಾರ್ದು, ಯಾರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಯನ್ನು ಮಾಡಬಾರ್ದು ಎನ್ನುವುದಕ್ಕೆ ಉದಾಹರಣೆಯಾಗಿದ್ದಾರೆ ಪುಷ್ಪಾವತಿ. ಅತ್ಯಂತ ಉತ್ತಮವಾದಂತಹ ಭವಿಷ್ಯವನ್ನ ಕಟ್ಟಿಕೊಳ್ಳಬಹುದಾಗಿತ್ತು. ಮಗನ ಭವಿಷ್ಯವನ್ನು ಕೂಡ ಕಟ್ಟಿಕೊಡಬಹುದಾಗಿತ್ತು. ಎಲ್ಲವೂ ಇತ್ತು ವಿಜೃಂಭಣೆಯಿಂದ. ಯುವತಿಯೊಂದಿಗೆ ಮಗನ ಮದುವೆಯನ್ನು ಕೂಡ ಮಾಡಿ ಮುಗಿಸಬಹುದಾಗಿತ್ತು ಪುಷ್ಪಾಬಾಯಿ ಮಾಡಿದ್ದೇನು? ಪುಷ್ಪಾಬಾಯಿ ತಲೆಗೆ ಏರಿದ ಅಹಮ್ಮೇನು? ಅಂಧರಾದಂತಹ ಪುಷ್ಪಾಬಾಯಿ ಅಮಾನತ್ ಕೂಡ ಗೊಂಡಿದ್ದಾರೆ.